ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ಮಂಗಳೂರು ಇನ್ಸಿಡೆಂಟ್, ಬೀದರಲ್ಲಿ ಒಂದು ಬ್ಯಾಂಕ್ ರಾಬರಿ ಆಗುತ್ತೆ ಹಾಡ ಹಗಲಲ್ಲೇ. ಅದೇ ರೀತಿಯ ಒಂದು ಇನ್ಸಿಡೆಂಟ್ ಮಂಗಳೂರಲ್ಲೂ ನಡೆಯುತ್ತೆ. ಬೀದರ್ನ ಘಟನೆ ನೀವೆಲ್ಲ ಕೇಳಿದ್ದೀವಿ, ಆದರೆ ಮಂಗಳೂರಿನ ಘಟನೆ ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ವಿಚಾರದ ಮೇಲೆ. ಮಂಗಳೂರಿನ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ವಸಹಕಾರ ಸಂಘ ಇರುತ್ತೆ. ಆ ಸಂಘವನ್ನು ನಡೆಸ್ತಾ ಇರುವಂತಹ ಟ್ರಸ್ಟಿಗಳು ಅವರೆಲ್ಲರೂ ಕೂಡ ಬ್ಯಾಂಕಿಗೆ ಸಂಬಂಧಪಟ್ಟವರು ಅದೇ ಊರಲ್ಲೇ ಇರ್ತಾರೆ, ಮಂಗಳೂರಿನಲ್ಲೇ ಇರ್ತಾರೆ. ಆ ಒಂದು ಪ್ರದೇಶ ಏನಿದೆಯಲ್ಲ ಅದು ಮುಸಲ್ಮಾನರ ಬಾಹುಳ್ಯ ಇರುವಂತಹ ಪ್ರದೇಶ ಅಂತೆ. ಸೊ ಹಾಗಾಗಿ ಅವತ್ತು ಶುಕ್ರವಾರ ನಮಾಜಿಗೆ ಎಲ್ಲ ಮುಸಲ್ಮಾನರು ಹೋಗಿದ್ರಂತೆ. ಸೊ ಆ ಟೈಮಲ್ಲಿ ಬ್ಯಾಂಕ್ ಅನ್ನೋದು ತುಂಬ ಖಾಲಿ ಇರುತ್ತಂತೆ. ಆ ಒಂದು ಸಮಯವನ್ನು ನೋಡ್ಕೊಂಡಂತಹ ದಾಳಿಕೋರರು ದಾಳಿ ಮಾಡಿದ್ರು. ಒಳಗಡೆ ಬರೀ ಹೆಣ್ಮಕ್ಳಿದ್ರಂತೆ. ಸೊ ಅವ್ರನ್ನೆಲ್ಲ ಹೆದರಿಸಿ ಅಲ್ಲಿರೋ ದುಡ್ಡಿಗೆ ಅವರು ದುಡ್ಡನ್ನು ಮುಟ್ಟಿಲ್ಲ, ಅಲ್ಲಿರೋ ಚಿನ್ನಾಭರಣಗಳನ್ನು ಒಂದು ಗೋಣಿ ಚೀಲಕ್ಕೆ ಹಾಕ್ಕೊಂಡು ಹೊತ್ತು ತೊಗೊಂಡು ಹೋಗಿದ್ದಾರೆ. ಸೊ ಇದಿಷ್ಟು ನಡೆದಿರುವಂತಹ ಘಟನೆ. ಇದರ ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಪೊಲೀಸ್ನವ್ರು ಬರ್ತಾರೆ, ಅಕ್ಕಪಕ್ಕದ ಆಡಳಿತ ಮಂಡಳಿಗಳು ಬರ್ತವೆ. ಅದನ್ನು ಗಮನಿಸಿದಾಗ ಏನೇನೆಲ್ಲ ಆಯಿತು ಅಂತ ನೋಡಿದ್ರೆ, ಬ್ಯಾಂಕ್ ಅಂದಮೇಲೆ ಆಬ್ವಿಯಸ್ಲಿ ಅಲ್ಲೊಂದು ಸೆಕ್ಯೂರಿಟಿ ಇರುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಬಟ್ ಆ ಸೆಕ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಮೊದಲನೇದಾಗಿ CCTV ಕ್ಯಾಮ್ರಾಗಳನ್ನ ತೆಗೀರಿ ಅಂದರೆ ಇಲ್ಲ, CCTV ಕ್ಯಾಮ್ರಾಗಳು ಇದ್ದಾವೆ, ಬಟ್ ಒಂದು CCTV ಕ್ಯಾಮ್ರಾ ಕೆಟ್ಟು ಹೋಗಿತ್ತು. ಸೊ ಅದರ ಒಂದು ರಿಪೇರಿಗೋಸ್ಕರ ಎಲ್ಲ CC ಕ್ಯಾಮ್ರಾಗಳನ್ನು ಆಫ್ ಮಾಡಲಾಗಿತ್ತು. ಆ ಟೆಕ್ನಿಷಿಯನ್ ಕೂಡ ಆ ಟೈಮಲ್ಲಿ ಅದೇ ಬ್ಯಾಂಕಲ್ಲಿ ಇದ್ನಂತೆ. ಎಷ್ಟು ಕೋಟಿಗಟ್ಟಲೆ ಹೋಗಿದೆ ಅಂತ ಕೇಳಿದ್ರೆ ಒಂದು 10ರಿಂದ 15 ಕೋಟಿವರೆಗೂ ಬಂಗಾರ ಹೋಗಿರಬಹುದು ಅಂತ ಹೇಳಲಾಗುತ್ತೆ. ಈ ಬಂಗಾರ ಎಲ್ಲಿದಪ್ಪ ಅಂದರೆ, ಜನಗಳು ಒಂದು ಗೋಲ್ಡ್ ಲೋನನ್ನು ಮಾಡಿಸಿ ಒಂದು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ದುಡ್ಡು ಸಿಗುತ್ತೆ ಅಂತ ಆ ಒಂದು ಗೋಲ್ಡನ್ನು ಬಂದು ಅಡ ಇಟ್ಟು ಅಲ್ಲಿಂದ ದುಡ್ಡನ್ನು ತಗೊಂಡು ಹೋಗಿದ್ದಾರೆ. ಈಗ ಜನಕ್ಕೆ ಈ ಥರದ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾದ ಮೇಲೆ ಗೋಲ್ಡನ್ನು ಯಾರ್ಯಾರೆಲ್ಲ ಪ್ಲೆಡ್ಜ್ ಮಾಡಿದಾರಲ್ಲ ಅವರೆಲ್ಲ ಬಂದು ಬ್ಯಾಂಕಿನ ಮುಂದೆ ನಿಂತಿದ್ದಾರೆ. ನಮ್ಮ ಗೋಲ್ಡ್ನ ವಾಪಸ್ ಕೊಡಿ ಅಂತ ಕೂತಿದ್ದಾರೆ. ಬಟ್ ಆ ಒಂದು ಆಡಳಿತ ಮಂಡಳಿ ಹೇಳ್ತಾರೋ, ತಲೆ ಕೆಡಿಸ್ಕೋಬೇಡಿ ನೀವು, ಅದಕ್ಕೆ ನಮ್ದು ಆಲ್ರೆಡಿ ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ನಾವು ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ತುಂಬ ಸಾರಾಸಗಟಾಗಿ ಅಲ್ಲಿನ ಆಡಳಿತ ಮಂಡಳಿ ಹೇಳ್ತಾ ಇದೆ. ಸೊ ಇದು ಒಂದು ಪ್ರಕರಣಕ್ಕೆ ತಕ್ಕಂಗೆ ಒಂದು ವರದಿ. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, ಒಂದು ಆಡಳಿತ ಮಂಡಳಿ ಇರುತ್ತೆ, ಶುಕ್ರವಾರ ಅಲ್ಲಿ ಖಾಲಿ ಇರುತ್ತೆ ಆ ಒಂದು ಬ್ಯಾಂಕ್ ಅಂತ ಗೊತ್ತಾಗುತ್ತೆ, ಅದೇ ದಿನ ನುಗ್ತಾರೆ. ಬಟ್ ಅಲ್ಲಿ CC ಕ್ಯಾಮ್ರಾ ಇರೋದಿಲ್ಲ. ಯಾವುದೋ CC ಕ್ಯಾಮ್ರಾ ಕೆಟ್ಟಿದೆ ಅಂತ ಎಲ್ಲ CC ಕ್ಯಾಮ್ರಾಗಳನ್ನು ಆಫ್ ಮಾಡಲಾಗಿತ್ತಂತೆ. ಅದು ರಿಪೇರಿ ವರ್ಕ್ ನಡೀತಾ ಇತ್ತಂತೆ. ಅದೇ ಟೈಮಲ್ಲಿ ಇವರೆಲ್ಲ ಒಳಗೆ ಬಂದ್ರಂತೆ. ಎಲ್ಲ ಲೇಡೀಸ್ ಸ್ಟಾಫ್ಗಳಿದ್ರಂತೆ. ಸೊ ಇವ್ರಿಗೆ ತಡೆಯೋದಕ್ಕೆ ಆಗಲಿಲ್ವಂತೆ. ಅವರೆಲ್ಲ ಒಂದು ಸ್ವಲ್ಪ ಮಾರಕಾಸ್ತ್ರಗಳನ್ನು ಇಟ್ಕೊಂಡ್ಬಂದಿದ್ರಂತೆ. ಹಾಗಾಗಿ ಇವ್ರು ಯಾರು ಅವರನ್ನು ತಡೆಯೋದಕ್ಕೆ ಮುಂದೆ ಹೋಗಲಿಲ್ವಂತೆ. ಪೊಲೀಸ್ನವ್ರಿಗೂ ಕೂಡ ತಿಳಿಸೋದಕ್ಕೆ ಆಗಲಿಲ್ವಂತೆ. ಸೊ ಇವ್ರು ಬಂದರು, ಗೋಣಿಚೀಲದಲ್ಲಿ ಬಂಗಾರನೆಲ್ಲ ತೊಗೊಂಡ್ರು, ಹೋದರು. ಸೊ ಈ ಥರದ ಒಂದು ಘಟನೆ ನಡೆದ್ರೆ ಹೆಂಗೆ ಅನ್ನೋದಕ್ಕೋಸ್ಕರನೇ ಮುಂಜಾಗೃತವಾಗಿ ಹಲವಾರು ಮುಂಜಾಗೃತ ಕ್ರಮಗಳನ್ನು ಒಂದು ಬ್ಯಾಂಕ್ ಅನ್ನೋದು ತೊಗೊಂಡೇ ಇರುತ್ತೆ. ಬಟ್ ಈ ಬ್ಯಾಂಕ್ ಯಾಕೆ ತೊಗೊಳ್ಳಿಲ್ಲ ಅನ್ನೋದು ಇಲ್ಲಿ ಅನುಮಾನ ಮೂಡಿಸ್ತಿರುವಂಥ ಒಂದು ಸಂಗತಿ. ಎರಡನೇದಾಗಿ ಅಲ್ಲಿನ ಒಂದು ಆಡಳಿತ ಮಂಡಳಿ ಹೋಗಿದ ತಕ್ಷಣ ಜನಕ್ಕೆ ನಮ್ಮ ಹತ್ರ ಇನ್ಶೂರೆನ್ಸ್ ಇದೆ, ಕ್ಲೈಮ್ ಮಾಡಿ ನಾವು ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂದರೆ ಮೋಸ್ಟ್ಲಿ ಅವ್ರಿಗೆ ಅದ್ರ ಮೇಲೆ ಏನಾದ್ರು ಕಣ್ಣಿತ್ತಾ, ಅಥವಾ ಆ ಇನ್ಶೂರೆನ್ಸ್ ಇದೆ, ಹೋಗಿದ್ದ ಒಡವೆನ ಯಾರು ಹುಡುಕೋದಿಲ್ಲ, ಹೆಂಗಿದ್ರೂ ಅದು ಕ್ಲೈಮ್ ಆಗುತ್ತೆ ಅಂತ ಏನಾದ್ರೂ ಈ ಥರದ ಒಂದು ರಾಬ್ರಿ ನಡೀತಾ. ಆಮೇಲೆ ಇದನ್ನು ನಾವು ಸೂಕ್ಷ್ಮವಾಗಿ ನೋಡೋದಾದರೆ, ಓವರಾಲ್ ಆಗಿ ಈ ಥರದ ಒಂದು ಬ್ಯಾಂಕ್ ಪ್ರಕರಣಗಳನ್ನು ನಾವು ತಗೊಂಡ್ರೆ ಎಷ್ಟೋ ಬ್ಯಾಂಕ್ಗಳಲ್ಲಿ ಆ ಒಂದು ಆಡಳಿತ ಮಂಡಳಿನೇ ಈ ಥರದ ಒಂದು ಕೃತ್ಯಗಳಲ್ಲಿ ಕೈ ಹಾಕಿ ಆ ಇನ್ಶೂರೆನ್ಸ್ನ ಕ್ಲೈಮ್ ಮಾಡಿಕೊಂಡು ಇವ್ರ ಮನೆ ತುಂಬಿಸ್ಕೊಳ್ಳುವಂಥ ಪ್ರಕರಣಗಳು ಹಲವಾರು ಆಗಿದೆ. ಈಗ ಒಂದು ರೀಸೆಂಟಾಗಿ ಒಂದು ಪ್ರಕರಣ ಇದೇ ಥರನೇ ಆಗಿತ್ತು. ಒಂದು ಬ್ಯಾಂಕ್ ರಾಬ್ರಿ ಆಗುತ್ತೆ, ಆ ರಾಬರರ್ನ ಹಿಡಿದು ಒಳಗೆ ಹಾಕಿದಾಗ ಗೊತ್ತಾಗುತ್ತೆ ಆ ರಾಬ್ರಿಯನ್ನು ಮಾಡಿಸಿದ್ಯಾರಪ್ಪ ಅಂದರೆ ಅದೇ ಒಂದು ಬ್ಯಾಂಕ್ನ ಎಂಪ್ಲಾಯಿ ಅಥವಾ ಆ ಒಂದು ಬ್ಯಾಂಕ್ನ ಟ್ರಸ್ಟಿ ಆಗಿರುವಂತಹ, ಆ ಒಂದು ಸೊಸೈಟಿಲಿ ಒಬ್ಬ ಮೆಂಬರ್ ಆಗಿರುವಂತಹ ಮಹಿಳೆಯ ಪತಿನೇ ಆಗಿರ್ತಾನೆ. ಸೊ ಒಳಗಿನ ಹುಳುಕುಗಳೆಲ್ಲ ಅವಳಿಗೆ ಗೊತ್ತಿರುತ್ತೆ. ಅವಳು ಅದನ್ನು ಪತಿಯ ಜೊತೆ ಚರ್ಚೆ ಮಾಡಿರ್ತಾಳೆ. ಆ ಪತಿ ಈ ಥರದ ಒಂದು ಕಾರ್ಯತಂತ್ರವನ್ನು ರೂಪಿಸಿ ಅಲ್ಲಿ ಒಂದು ರಾಬ್ರಿಯನ್ನು ಮಾಡಿಸ್ತಾನೆ ಅಂತ ನಾವು ಒಂದು ಘಟನೆಯನ್ನು ಈ ಒಂದು ವಿಚಾರ ಹೊರಗೆ ಬಂದಾಗ ಅದಕ್ಕೆ ರಿಲೇಟೆಡ್ ಆಗಿ ಓದುವಾಗ ಈ ಒಂದು ವರದಿ ನಮಗೂ ಸಿಕ್ತು.
ಸೊ ಹಾಗೆ ಇಲ್ಲೇನಾದರೂ ಅದೇ ಥರ ಆಯಿತಾ? ಯಾಕಂದರೆ ಶುಕ್ರವಾರ ಜನ ಇರಲ್ಲ ಅಂತ ಗೊತ್ತಿರುತ್ತೆ, ಮತ್ತು CCTV ವರ್ಕ್ ಆಗ್ತಿಲ್ಲ ಅನ್ನೋದು ಬ್ಯಾಂಕ್ ಸಿಬ್ಬಂದಿಯನ್ನು ಬಿಟ್ಟರೆ ಹೊರಗಡೆ ಜನಕ್ಕೆ ಹೇಗೆ ಗೊತ್ತಾಗುತ್ತೆ? ಇವರು ಅದೇ ಟೈಮನ್ನು ಹೇಗೆ ಉಪಯೋಗಿಸ್ಕೊಂಡ್ರು? ಇದನ್ನು ಕಾಕತಾಳೀಯ ಅಂತ ಅನ್ನಬಹುದಾ? ಆಮೇಲೆ ಬ್ಯಾಂಕ್ ಎಂಪ್ಲಾಯೀಸ್ಗಳು ಫಸ್ಟ್ ಅದನ್ನು ಇನ್ವೆಸ್ಟಿಗೇಷನ್ ಮುಗಿಯೋದಕ್ಕಿಂತ ಮುಂಚೆನೇ ಇನ್ಶೂರೆನ್ಸ್ ಇದೆ, ತುಂಬ ನಾವು ಕ್ಲೈಮ್ ಮಾಡಿಕೊಡ್ತೀವಿ ಅಂತ ಅಷ್ಟು ಈಸಿಯಾಗಿ ಹೇಗೆ ಹೇಳಿದ್ರು ಅವರು? ಸೊ ಇದನ್ನೆಲ್ಲ ಗಮನಿಸಿದಾಗ, ಇವರ ಹಾವಭಾವಗಳನ್ನೆಲ್ಲ ಗಮನಿಸಿದಾಗ ಇದೊಂದು ಕಾನ್ಸ್ಪಿರಸಿಯ ಭಾಗನ ಅನ್ನೋ ಒಂದು ಡೌಟ್ ಬರುತ್ತೆ. ಮೋಸ್ಟ್ಲಿ ಈ ಬ್ಯಾಂಕಿನ ಸಿಬ್ಬಂದಿನೇ ಇದನ್ನೆಲ್ಲ ಹೊಡಿಬೇಕು ಅಂತ ಅವರು ಪ್ಲ್ಯಾನ್ ಮಾಡಿ ಈ ಥರದ ಒಂದು ಗಿಮಿಕನ್ನು ಮಾಡಿದ್ರ ಅನ್ನೋದು ಕೂಡ ಒಂದು ತನಿಖೆಯ ಭಾಗವಾಗಿರುವಂಥ ವಿಚಾರ ಇದು. ಸೊ ಇದು ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಪಡ್ಕೊಳ್ಳುತ್ತೆ ಅನ್ನೋದನ್ನು, ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವಷ್ಟು ಅಂಗಡಿಗಳು ಇದ್ದಕ್ಕಿದ್ದಂಗೆ ಬೆಂಕಿ ಹತ್ತುತ್ತೆ, ಕೆಲವಷ್ಟು ಬ್ಯಾಂಕ್ಗಳು ಆಟೋಮೆಟಿಕ್ಲಿ ರಾಬರಿಗಳಾಗ್ತವೆ. ಸೊ ಹೀಗೆ ಕೆಲವೊಂದು ನಡಿಬಾರ್ದಂಥ ಘಟನೆಗಳು ರಿಪೀಟೆಡಾಗಿ ನಡೆಯುವಾಗ ಒಂದು ಆಬ್ವಿಯಸ್ಲಿ ಒಂದು ಡೌಟ್ ಅನ್ನೋದು ಶುರುವಾಗುತ್ತೆ. ಈಗ ಇದ್ದಕ್ಕಿದ್ದಂಗೆ ಅಂಗಡಿ ಭಸ್ಮ ಆಗುತ್ತಲ್ಲ, ಸುಟ್ಟು ಭಸ್ಮ ಆಗುತ್ತಲ್ಲ, ಅವ್ರನ್ನ ವಿಚಾರಿಸಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಮತ್ತು ಆ ಓನರ್ಗಳು ಲಾಸಲ್ಲಿರಲ್ಲ, ಮತ್ತು ಲಾಭದಲ್ಲಿರ್ತಾರೆ, ಇನ್ನೊಂದು ಕಡೆ ಎಲ್ಲೋ ಅಂಗಡಿ ಮಾಡ್ತಾರೆ. ಸೊ ಒಂದು ಅಂಗಡಿ ಸುಟ್ಟೋಗಿದೆ ಅಂದರೆ ಅಲ್ಲಿ ಅವ್ನ ಬಂಡವಾಳ ಸುಟ್ಟು ಹೋದಂಗೆ, ಆ ಬಂಡವಾಳ ಒಂದು ಅವ್ನಿಗೇನು ಆ ಟೆನ್ಷನ್ ಇಲ್ದೇ ಇನ್ನೊಂದು ಕಡೆ ಹೋಗಿ ಅಂಗಡಿ ಮಾಡಿರ್ತಾನೆ. ಸೊ ಒಂದು ಅಂಗಡಿಗೆ ಒಂದು ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸಿರ್ತಾರೆ. ಯಾವಾಗ ಅಂಗಡಿ ಸ್ವಲ್ಪ ಲಾಸಲ್ಲಿದೆ ಅಂತ ಗೊತ್ತಾಗುತ್ತೋ, ಐಟಮ್ಗಳು ಕಡಿಮೆ ಇದೆ ಅಂತ ಗೊತ್ತಾಗುತ್ತೋ, ಇನ್ಶೂರೆನ್ಸ್ನ ಅಮೌಂಟ್ ಹೆಚ್ಚಿದೆ ಅಂತ ಗೊತ್ತಾಗುತ್ತೋ, ಆವಾಗ ಎಲ್ಲಿ ಬೇಕು ಅಂತಲೇ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರಾ ಅಥವಾ ಬೇಕು ಅಂತಲೇ ಇವರೇ ಬೆಂಕಿ ಹಚ್ತಾರಾ? ಇದನ್ನೆಲ್ಲ ನಂಬೋದಕ್ಕೆ ಅಸಾಧ್ಯ ಆಗಿರ್ಬೋದು, ಬಟ್ ಇದೇನೋ ಅಸಾಧ್ಯವಾದಂಥ ವಿಚಾರ ಅಲ್ಲ. ಇವತ್ತು ತುಂಬ ನಾರ್ಮಲಾಗಿ ನಡೀತಿರುವಂಥ ವಿಚಾರಗಳಿವೆಲ್ಲ ಒಳ ಸುಳಿಗಳು ಅಂತ ನಾವು ಹೇಳ್ತೀವಿ. ಇದನ್ನು ಒಳಗೆ ಒಂದು ಕಾನ್ಸ್ಪಿರಸಿಯ ಭಾಗ ಆಗಿರುತ್ತೆ. ಮೇಲ್ನೋಟಕ್ಕೆ ಬೇರೆ ಥರ ಕಂಡ್ರೂ ಕೂಡ ಒಳಗಡೆ ಬೇರೆ ಥರನೇ ಇರುತ್ತೆ. ಸೊ ಈ ಒಂದು ಮಂಗಳೂರಿನ ಇನ್ಸಿಡೆಂಟ್ ಕೂಡ ಇದೇ ಥರನೇ ಇರ್ಬೋದು ಅನ್ನೋ ಒಂದು ಅನುಮಾನಗಳು ಈಗ ಹಲವರಲ್ಲಿ ಮೂಡಿದೆ. ಸೊ ಇದು ಮುಂದೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೀವೆಲ್ಲ ಗಮನಿಸಬೇಕು. ಎರಡನೇದಾಗಿ, ನಮ್ಮ ದುಡ್ಡನ್ನು ನಮ್ಮ ಕೈಲಿ ಇಟ್ಕೊಳ್ಳೋದು ತುಂಬ ಬೆಟರು, ನಮ್ಮ ಒಡವೆಗಳನ್ನು ನಮ್ಮ ಕೈಲಿ ಇಟ್ಕೊಳ್ಳೋದು ತುಂಬ ಬೆಟರು. ಅಕಸ್ಮಾತ್ ಒಡವೆ ತೊಗೊಳೋದಕ್ಕಿಂತ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಇನ್ನೊಂದು ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿ ದುಡ್ಡನ್ನು ದುಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ವಿಚಾರ ಆಗಿತ್ತು. ಥ್ಯಾಂಕ್ ಯು.